Hi, hello everyone. I hope you guys are doing well. ಲಾಸ್ಟ್ ವಿಡಿಯೋದಲ್ಲಿ ಡೀಪ್ಸೀಕ್ ಪಾಡ್ಕಾಸ್ಟ್ಗಳನ್ನು ಮಾಡಿದ್ವಿ. ಈ ವಿಡಿಯೋದಲ್ಲಿ ವಿಶೇಷತೆ ಏನಂದರೆ, ಚೈನೀಸ್ಗಳು ಯಾವ ಥರ ಸ್ಕ್ಯಾಮ್ಸ್ಗಳು ಮಾಡ್ತಾಯಿದ್ದಾರೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತು. ಆದರೆ ಟೆಕ್ನಾಲಜಿಯಲ್ಲಿ ಯಾವ ಥರ ಸ್ಕ್ಯಾಮ್ಗಳು ಮಾಡ್ತಾರೆ ಅಂದರೆ, ಅವರು ಆ ಸ್ಕ್ಯಾಮ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ಗಳು. ಕಾಮನ್ ಆಗಿ ಡೀಪ್ಸೀಕ್ ಅಂದರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳಲ್ಲಿ ಯಾವ ಥರ ಸ್ಕ್ಯಾಮ್ ಮಾಡಿದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೀಪ್ಸೀಕ್ R1 ಮತ್ತು V3 ಮಾಡೆಲ್ಸ್ಗಳು ಏನೋ ರೋಲ್ಔಟ್ ಆದವು 2025 ಜನವರಿಯಲ್ಲಿ. ಇದು ರೋಲ್ಔಟ್ ಆದಾಗ NVIDIA ಅಂದರೆ ದ ವರ್ಲ್ಡ್ಸ್ ಹೈಯೆಸ್ಟ್ ಇವ್ಯಾಲ್ಯೂಯೇಷನ್ ಇರೋ ಕಂಪ್ನಿ ಡೌನ್ ಬಂತು. ಅಂದರೆ $500 billion, ವಿಚ್ ಮೀನ್ಸ್ $500 billion. ಇಷ್ಟು ಇವ್ಯಾಲ್ಯೂಯೇಷನ್ನು ಬರೀ ಒಂದು ಕಂಪ್ನಿಯಿಂದ ಡೌನ್ ಬಂತು. ಬೇರೆ ಬೇರೆ ಕಂಪ್ನೀಸ್ಗಳಿಗೂ ಬಿಲಿಯನ್ಸ್ ಆಫ್ ಡಾಲರ್ಸ್ ಅಂದರೆ ಹಂಡ್ರೆಡ್ಸ್ ಆಫ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇವ್ಯಾಲ್ಯೂಯೇಷನ್ಸ್ ಕಮ್ಮಿ ಬಂತು. ಲೈಕ್ ಮೆಟಾ ಫೇಸ್ಬುಕ್ಕು, ಆ್ಯಪಲ್, ಆಲ್ಫಾಬೆಟ್, ಸೋ ಮೆನಿ ಆ್ಯಪಲ್ ಆಗಿರ್ಬೋದು, ಅವೆಲ್ಲ ಇವ್ಯಾಲ್ಯೂಯೇಷನ್ಸ್ ಕಮ್ಮಿ ಬಂತು. ಇದು ಎಲ್ಲ ಕಮ್ಮಿ ಬರೋಕ್ಕೆ ಒಂದೇ ಕಾರಣ ಏನಪ್ಪ ಅಂದರೆ, ಡೀಪ್ಸೀಕ್ R1 ಮತ್ತು V3 ಮಾಡೆಲ್ಸ್ಗಳು ಚೈನಾಯಿಂದ ಬಂದವು. ಬರೀ ಚೈನಾದಿಂದ ಬಂದಿರೋ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡಲು ಜಗತ್ತಿಗೆ ಎಷ್ಟೊಂದು ಎಫೆಕ್ಟ್ ಕೊಡುತ್ತೆ ಅಂದರೆ, ಅಷ್ಟೊಂದು ಇವ್ಯಾಲ್ಯೂಯೇಷನ್ ಒಂದೊಂದು ಕಂಪ್ನಿ ಇವ್ಯಾಲ್ಯೂಯೇಷನ್ ಅಷ್ಟೊಂದು ಕಮ್ಮಿ ಬರುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಇದೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಅವರು ದೇ ಆರ್ ಬಿಲ್ಡಿಂಗ್ ದ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಬೈ ಯೂಸಿಂಗ್ ಅ ಬೇಸಿಕ್ ಲೆವೆಲ್ NVIDIA GPUs H100. ಈ H100 GPUಸ್ಗಳನ್ನು ಯುಟಿಲೈಸ್ ಮಾಡಿಕೊಂಡು ದೇ ಆರ್ ಟ್ರೈನಿಂಗ್ ದೇರ್ ಮಾಡೆಲ್ಸ್. ಇದನ್ನು ಬರೀ ಮಾಡೆಲ್ಸ್ ಟ್ರೈನ್ ಮಾಡೋದೊಂದೇ ಅಲ್ಲ. ಅವರು ಇನ್ನೂ ಮಾಡೆಲ್ಸ್ ಟ್ರೈನ್ ಮಾಡೋದ್ರ ಜೊತೆಗೆ ಇವ್ಯಾಲ್ಯೂಯೇಷನ್ ಅಮೌಂಟ್ ಅದಕ್ಕೆ ಖರ್ಚಾಗತಕ್ಕಂಥ ದ ಅಮೌಂಟ್ ವಿಚ್ ಈಸ್ ಸ್ಪೆಂಡಿಂಗ್ ಫಾರ್ ಟು ಟ್ರೈನ್ ದ ಮಾಡೆಲ್ಸ್ ವಿಚ್ ಈಸ್ ವೆರಿ ಲೆಸ್, ವಿಚ್ ಈಸ್ ಅರೌಂಡ್ ಓನ್ಲಿ $5 million. ಅಂದರೆ ಇದೆ ಎಕ್ಸಾಂಪಲ್ ತೊಗೊಳ್ಳಿ. ಓಪನ್ ಎದು ಮಾಡೆಲ್ ಟ್ರೈನ್ಸ್ ಮಾಡೋಕ್ಕೆ ಮತ್ತು ಒಂದೊಂದು ಮಾಡೆಲ್ಗಳನ್ನು ರೋಲ್ಔಟ್ ಮಾಡೋಕ್ಕೆ ಅರೌಂಡ್ ದೇ ರಿಕ್ವೈರ್ಡ್ $hundreds of millions. ಅಂಥದ್ರಲ್ಲಿ ಚೈನೀಸು $5 million ಯಾವ ಥರ ಮಾಡ್ತಾರೆ? ಇದನ್ನೆಲ್ಲ ನನಗೆ ಆ್ಯಕ್ಚುಲಿ ಈ ವಿಷಯವನ್ನು ನನಗೆ ಹೇಳಿದ್ದು ಒಬ್ಬ CEO. ಹಿಸ್ ನೇಮ್ ಈಸ್ ಎ CEO ಆಫ್ ಪೋರಿಕ್ ಟೆಕ್ ಅಂತಂದು. ಅವರು ಹೇಳಿದರು ಈ ವಿಚಾರವನ್ನು ಅವ್ರು ಕೂಡ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ನನಗೆ ಹೇಳಿದರು. ಚೈನೀಸ್ ಅಷ್ಟೊಂದು ಸುಲಭವಾಗಿ ಯಾವ ವಿಚಾರದಲ್ಲಿಯೂ ತಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಲ್ಲ. ಅದೇ ಈ ಟೆಕ್ನಾಲಜಿಯಲ್ಲಿ ಆಗಿದ್ದು. ಇಲ್ಲಿ ಫಸ್ಟ್ ಬರೋದೇನಪ್ಪ ಅಂದರೆ, ಅವರೇನೋ ಹೇಳಿದರು, ನಾವು ಕಡಿಮೆ ಹಣವನ್ನು ಯುಟಿಲೈಸ್ ಮಾಡಿಕೊಂಡು ಡೀಪ್ಸೀಕ್ ಮತ್ತು R3 ಮಾಡೆಲ್ಸ್ನ ಟ್ರೈ ಮಾಡ್ತಾಯಿದ್ದೀವಿ ಅಂತಂದು ಹೇಳಿದರು. ಮತ್ತು GPUs ಬರೀ ಬೇಸಿಕ್ ಲೆವೆಲ್ GPUs ತೊಗೊಂಡು ಮಾಡೆಲ್ ಟ್ರೈನ್ ಮಾಡ್ತಾಯಿದ್ದಾರೆ ಅಂತಂದು ಎಕ್ಸ್ಪ್ಲೇನ್ ಮಾಡಿದರು. ಇದೇನಪ್ಪ ಇದು ಆ್ಯಕ್ಚುಲಿ ಆಗಿದ್ದು ರೈಟ್ ಇದು ಆ್ಯಕ್ಚುಲಿ ಆಗಿರೋದಲ್ಲ. ಇವರು ಏನಪ್ಪ ಅಂದರೆ, ಚೈನೀಸು ಸಿಂಗಪೂರ್ ಮತ್ತು ತೈವಾನ್ ಕಡೆಯಿಂದ ಆ್ಯಕ್ಚುಲಿ ಕಾಮನ್ ಆಗಿ ನಮಗೆ GPUಸ್ಗಳು ಬರೋದು, NVIDIAಸಿಂದ GPUs ಬರೋದು ಇಂಡಿಯಾದಲ್ಲಿ ಬಂತಂದರೆ ಅವು ನಮ್ಮ ಹತ್ರ ಇರ್ತವೆ. ನಾವು ಯಾರಿಗಾದ್ರೂ ಬೇಕಾದರೆ, ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ನಾವು ಯಾರಿಗಾದ್ರೂ ಬೇಕಪ್ಪ ಅಂದರೆ, ಈಗ ರಷ್ಯಾಕ್ಸ್ ಇಷ್ಟು ಬೇಕಪ್ಪ ಅಂದರೆ ನಾವು ಕೊಡ್ಬೋದು. ಆದರೆ ದರ್ ಶುಡ್ ಬಿ ಎ ಕಾನ್ಫಿಡೆನ್ಷಿಯಾಲಿಟಿ. ಅಂದರೆ ಅದಕ್ಕೆ USA ಗೊತ್ತಾಗದಂಗೆ ವಿ ಕ್ಯಾನ್ ಗಿವ್ ಟು ರಷ್ಯಾ. ಈ ಥರ ಇದ್ದಾಗ ಚೈನೀಸ್ಗಳು ತಮ್ಮ ಮಾಡೆಲ್ಸ್ಗಳನ್ನ ಟ್ರೈನ್ ಮಾಡಿ ಹೈ ಲೆವೆಲ್ ಆ್ಯಕ್ಯುರಸಿ ತೊಗೊಂಬರೋಕ್ಕೆ ಸಿಂಗಪೂರಿಂದ ಮತ್ತು ಥೈವಾನ್ಸ್ನಿಂದ NVIDIA ಚಿಪ್ಸೆಟ್ಸ್ಗಳು USA ಏನು ಬರ್ತಿದ್ವಲ್ಲ ಅವ್ರ ಕಡೆಯಿಂದ ಇಸ್ಕೊಂಡು ತಮ್ಮ ಮಾಡೆಲ್ಸ್ಗಳನ್ನೆಲ್ಲ ಅಡ್ವಾನ್ಸ್ ಲೆವೆಲ್ GPUಸ್ನಿಂದ ಟ್ರೈನ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಇಲ್ಲಿ ಅವರಿಂದ ಯಾಕೆ ತೊಗೊಂಡ್ರು ಅನ್ನೋದಕ್ಕೂ ಒಂದು ಕ್ವಶನ್ ಬರುತ್ತೆ. ಅವರಿಂದ ಯಾಕೆ ತೊಗೊಂಡ್ರಂದರೆ, ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ, ನಿಮಗೆಲ್ಲ ಗೊತ್ತಿರ್ಬೇಕು ವಿಚಾರ, ಡೊನಾಲ್ಡ್ ಟ್ರಂಪ್ ಬಂದ ಮೇಲಿಂದ ಟ್ಯಾರಿಫ್ಸ್ಗಳನ್ನ ಹಾಕ್ತಾಯಿದ್ದಾನೆ. ಏನೆಲ್ಲ ಮಾಡ್ತಾಯಿದ್ದಾನೆ. ಆ ಟೈಮಲ್ಲಿ ಫಸ್ಟ್ ಥಿಂಗ್ ಡೊನಾಲ್ಡ್ ಟ್ರಂಪ್ ಬಂದು ಮಾಡಿದ ಫಸ್ಟೇ ಕೆಲಸ ಏನಪ್ಪ ಅಂದರೆ, ಚೈನಾ ಮೇಲೆ ಹೆವಿ ಟ್ಯಾರಿಫ್ಸ್ಗಳನ್ನ ಹಾಕಿದೆ. ಏನೇ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ, ಅವರಿಂದ ತೊಗೊಳಂಗಿಲ್ಲ ಅಂತಂದು ಎಲ್ಲ ನಿರ್ಬಂಧಗಳನ್ನು ಹಾಕ್ತಾನೆ. ಅದೇ ಟೈಮಲ್ಲಿ NVIDIA ಚಿಪ್ಸೆಟ್ಸ್ಗಳನ್ನು ನಾವು ಚೈನಾಕ್ಕೆ ಕೊಡಬಾರ್ದು ಅಂತಂದು ನಿರ್ಬಂಧಗಳನ್ನು ಹಾಕ್ತಾನೆ. ಆ ಟೈಮಲ್ಲಿ ಇವರು ಒಂದು ಬ್ರೇಕ್ ಥ್ರೂ ತರಬೇಕಂತಂದರೆ, USA ಮಾರ್ಕೆಟ್ ಕ್ಯಾಪ್ನ ಕೆಳಗೆ ಬೀಳಿಸ್ಬೇಕಂತಂದೆ
ಎನ್ವಿಡಿಯಸ್ ಜಿ ಪಿ ಯುಸ್ನ ಯು ಎಸ್ ಎಯಿಂದ ತೈವಾನ್ ಅಥವಾ ಏನು ಸಿಂಗಾಪುರ್ಗೆ ತರಿಸ್ಕೊಂಡು ಅಲ್ಲಿಂದ ಇವ್ರು ಇಂಪೋರ್ಟ್ ಮಾಡ್ಕೊತಾರೆ. ಚೈನಾದವರು ಇಂಪೋರ್ಟ್ ಮಾಡ್ಕೊಂಡು ತಮ್ಮ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳನ್ನೆಲ್ಲ ಟ್ರೈನ್ ಮಾಡಿ, ಸೊ ತಾವು ಈಗ ನಂಬರ್ 1 ಅನ್ಸ್ಕೊಳಕ್ಕೆ ಸೊ ಅವ್ರ ಮಾಡೆಲ್ಸ್ಗಳು ಎಷ್ಟೊಂದು ಟ್ರೈನ್ ಆಗ್ತಾ ಇದ್ದಾವೆ, ಅದೆಲ್ಲ ರೋಲ್ಔಟ್ ಆಗ್ತಾ ಇದ್ದಾವೆ. ವಿ ಆರ್ ಆಲ್ಸೋ ಯೂಸಿಂಗ್. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದು ಈ ಕತೆ ಅಂದರೆ ಯಾವ ಥರ ಚೈನೀಸ್ಗಳು ತಮ್ಮ ಮಾಡೆಲ್ಸ್ಗಳನ್ನ ಏನೋ ಅಡ್ವಾನ್ಸ್ ಲೆವೆಲಿಗೆ ತೊಗೊಂಡು ಹೋಗಿ ಯಾವ್ಯಾವ ಥರ ಸ್ಕ್ಯಾಮ್ಸ್ಗಳು ಮಾಡ್ತಾರೆ ಅನ್ನೋದು ಇದು ಒಂದು. ಸೊ ಇನ್ನೂ ಒಂದು ಏನಪ್ಪ ಅಂದರೆ, ವೈ ವಿ ಇಂಡಿಯನ್ಸ್ ಆರ್ ನಾಟ್ ಬಿಲ್ಡಿಂಗ್ ದ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್. ವಿ ಹ್ಯಾವ್ ಎವ್ರಿ ರಿಸೋರ್ಸಸ್. ಅಂದರೆ ಇಲ್ಲಿ ಕೊರತೆ ಇಲ್ಲ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದರೆ ಫಸ್ಟ್ ಥಿಂಗ್ ಬರೋದೇ, ವಿ ಆರ್ ಇಂಡಿಯಾಸ್ ಸೋ ಇಂಟ್ರೆಸ್ಟೆಡ್ ಇನ್ 9 to 5 ಜಾಬ್. ಅಂದರೆ ನಮಗೆ ಏನು ಕಂಫರ್ಟಬಲ್, ವಿ ಆರ್ ಆಲ್ವೇಸ್ ಲವ್ ದ ಕಂಫರ್ಟಬಲ್ ಝೋನ್. ನಾವು ಯಾವಾಗಲೂ ಇಂಡಿಯನ್ಸ್ ಕಂಫರ್ಟಬಲ್ ಝೋನನ್ನೇ ಹುಡುಕ್ತೀವಿ. ಸೊ ಈ ಅಂದರೆ ವರ್ಕ್ ಮಾಡಿದರೆ, ಸೊ ವಿ ಆರ್ ಆಲ್ಸೋ ವಾಟ್ ರೋಲ್ ಔಟ್ ದ ನ್ಯೂ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಫ್ರಮ್ ಇಂಡಿಯಾ. ಸೊ ಚೈನೀಸ್ ಏನು ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ಕೊಂತ ಹೇಳಿದರು, $5 million ನಾವು ಮಾಡೆಲ್ಸ್ ಟ್ರೈನ್ಸ್ ಮಾಡ್ತೀವಿ ಅಂತಂದು. ಸೊ ಅವರು ಸುಳ್ಳನ್ನು ಅದನ್ನು ಫಾಲ್ಸಾಗಿ ಹೇಳಿರ್ಬೋದು. ಸೊ ಇಂಡಿಯನ್ಸ್ ಏನಾದರೂ ಈ ಥರ ಬಿಲ್ಡ್ ಮಾಡೋಕ್ಕೆ ನಿಂತ್ಕೊಂಡ್ರೆ, ಸೊ ದೇ ಹ್ಯಾವ್ ಅ ಕೆಪಾಸಿಟಿ ಟು ಬಿಲ್ಡ್ ಎ ಮಾಡೆಲ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ವಿದಿನ್ $5 million. ಫಾರ್ ಎಕ್ಸಾಂಪಲ್ ಇಸ್ರೋದೇ ತೊಗೋಬೋದು. ಇಸ್ರೋ ಸೊ ಯು ಎಸ್ ಎ ಅವರು ಎನಿ ಅದರ್ ಕಂಟ್ರೀಸಲ್ಲಿ ಒಂದು ಸಿನಿಮಾ ಮಾಡೋ ಖರ್ಚನ್ನು, ಅದೇ ಖರ್ಚನ್ನು ನಾವು ಇಲ್ಲಿ ಇಸ್ರೋದು ಒಂದು ಯಾವುದೋ ಸ್ಯಾಟಲೈಟ್ಸ್ ಅಥವಾ ರಾಕೆಟ್ ಲಾಂಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಇಂಡಿಯನ್ ಕ್ಯಾಪಬಿಲಿಟೀಸ್. ಅಂದರೆ ಎ ಐ ವಿಚಾರದಲ್ಲಿ ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಡೀಪ್ ಲರ್ನಿಂಗ್ ಆಗಿರ್ಬೋದು, ನ್ಯೂರಲ್ ನೆಟ್ವರ್ಕ್ಸ್ ವಿಚಾರದಲ್ಲಿ, ಈ ವಿಚಾರದಲ್ಲಿ ಈ ಕರೆಂಟ್ ಟೆಕ್ನಾಲಜೀಸ್ ಯಾರು ಹೋಲ್ಡ್ ಮಾಡ್ತಾರೋ, ಯಾರು ಮೊನೊಪೊಲಿ ತೊಗೊತಾರೋ, ದೇ ಆರ್ ದ ಕಂಟ್ರೋಲರ್ಸ್. ಅಂದರೆ ಈಗ ಭಾಳ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳು ಬಂದಿದ್ದಾವೆ. ಫ್ರಮ್ ಎಕ್ಸಾಂಪಲ್ಸ್ ಅಂತಂದರೆ ಗೋರ್ಕ್ ಫ್ರಮ್ ಎಲಾನ್ ಮಸ್ಕ್, XAI ಈಸ್ ಓನರ್ ಆಫ್ XAI. ಮತ್ತು ಜಿಮಿನೈ ಇದೆ, ಜಿಮಿನೈ 2.0 ನಿನ್ನೆ ತಾನೇ ರೋಲ್ಔಟ್ ಆಯಿತು. ಮತ್ತು GPT 4.0, GPT ಅವರಂತೂ ಫುಲ್ ಹೆವಿ ಸ್ಪೀಡಲ್ಲಿದ್ದಾರೆ. ದಿನಾಲೂ ಒಂದೊಂದು ಮಾಡೆಲ್ಸ್ಗಳನ್ನ ರೋಲ್ಔಟ್ ಮಾಡ್ತಾ ಇದ್ದಾರೆ. ಅದು ಸೋ ಮೆನಿ ಟೂಲ್ಸ್ ಆರ್ ಎಮರ್ಜಿಂಗ್ ಡೇ ಬೈ ಡೇ. ಈ ಥರ ಇದ್ದಾಗ ಸೊ ಇಂಡಿಯನ್ಸು ವರ್ಕ್ ಮಾಡ್ತಾ ಹೋದರೆ ಏನಪ್ಪ ಅಂದರೆ ಇದು ಸಾಧ್ಯ ಆಗುತ್ತೆ. ಸೊ ಅಟ್ ಪಾಯಿಂಟ್ ಆಫ್ ಟೈಮ್ ನಾವು ವರ್ಕ್ ಮಾಡಬೇಕು. ನಾವು ವರ್ಕ್ ಮಾಡಿದರೆ ಸೊ ಏನಾಗುತ್ತೆ, ಅಲ್ಲಿಂದ ಒಂದು ಲಿಮಿಟೇಷನ್ ಅಂತಂದಿರುತ್ತೆ, ಅಲ್ಲಿಂದ ಅದು ಏನೋ ಮುಂದ್ಗಡೆ ತೊಗೊಂಡೋಗುತ್ತೆ. ದಿಸ್ ಈಸ್ ವಾಟ್ ದ ಟೆಕ್ನಾಲಜಿ. ಮತ್ತು ಈ ಸಾಫ್ಟ್ವೇರ್ ಏನಂತ ಇದೆಯಲ್ಲ, ನನಗನ್ಸೋ ಮಟ್ಟಿಗೆ ಈ ಸಾಫ್ಟ್ವೇರ್ಸ್ಗಳು ಏನು ಡೇ ಬೈ ಡೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಪ್ಗ್ರೇಡ್ ಆಗ್ತಾ ಇರ್ತವೆ. ಸೊ ಇಲ್ಲಿ ಬರೀ ನಾನು ಒಂದು ಕಲ್ತಿದ್ದೀನಿ, ನಾನು ಇದಕ್ಕೆ ಸ್ಟಿಕನ್ ಆಗ್ತೀನಿ ಅನ್ನೋದು ನಮ್ಮ ಹುಚ್ಚುತನ. ಸೊ ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್ಸ್. ಅಂದರೆ ಈಗ ಫಸ್ಟು ನೀವು ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳನ್ನ ಕಲ್ತಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮನ್ನ ಏನೋ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಸೊ ವಿ ಆರ್ ನಾಟ್ ಇನ್ ದ era of artificial intelligence, we are in the era of artificial general intelligence. ಇದು ರಾಂಗ್. We are not in the era of artificial general intelligence, we are in the era of agentic AI. ಈ agentic AI ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಏನಪ್ಪ ಅಂದರೆ, ಸೊ ಕಾಮನ್ನಾಗಿ ಏಜೆಂಟಿಕ್ ಎಐಗಳು ಏನು ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾಮನ್ನಾಗಿ ನಾನು ಈಗ ಇಲ್ಲಿರೋ ಲ್ಯಾಪ್ಟಾಪ್ಸ್ಗಳನ್ನ ಯುಟಿಲೈಸ್ ಮಾಡಬೇಕಂದ್ರೆ, ಸೊ ನಾನು ಪ್ರೋಗ್ರಾಮಿಂಗ್ ಯಾವುದೋ ಒಂದು ಲ್ಯಾಂಗ್ವೇಜ್ ಅನ್ನಬಾರ್ದು. ಸೊ ನಾನು ಡಿಬಗ್ ಮಾಡಿ ರನ್ ಮಾಡಿ ಅದು ಆ್ಯಸ್ ಔಟ್ಪುಟ್ ತರಬೇಕು. ಇದು ಹ್ಯೂಮನ್ ಇಂಟ್ರ್ಯಾಕ್ಷನ್ ಮೂಲಕ, ಈ ಸಿಸ್ಟಮ್ ಮೂಲಕ ನಾನು ಮತ್ತು ಸಿಸ್ಟಮ್ ಇಂಟ್ರ್ಯಾಕ್ಷನ್ಸ್ ಇರ್ತದೆ. ಅಂದರೆ ಏನಾದರೂ ಎರರ್ಸ್ ಬಂದರೆ ನಾನೇ ಡಿಬಗ್ ಮಾಡಬೇಕು. ಆದರೆ ಏಜೆಂಟಿಕ್ AI ಏನಂದರೆ, ಸೊ ಮಲ್ಟಿಪಲ್ಸ್ ಆಫ್ AI ಟೂಲ್ಸ್ಗಳು ಆ ಪ್ರೋಗ್ರಾಮಿಂಗ್ ಕನ್ಸೋಲ್ ಅಂದರೆ ಐಡಿಗೆ ಕನೆಕ್ಟ್ ಆಗಿರ್ತವೆ. ಸೊ ನಾನು ಜಸ್ಟ್ ಒಂದು ಪ್ರಾಂಪ್ಟ್ ಕೊಟ್ಟರೆ, ಸೊ ಐ ಟೈಪ್ ಸಮ್ ಪ್ರಾಂಪ್ಟ್ಸ್ ಅಂತಂದರೆ ಏನೋ ಒಂದು ಪ್ರಾಂಪ್ಟ್ ಕೊಟ್ಟರೆ ಡಿಬಗ್ ದ ಎರರ್ ಅಂತ ಕೊಟ್ಟರೆ, ಸೊ ಇಟ್ ವಿಲ್ ಡಿಬಗ್ ದ ಎರರ್ ಆ್ಯಂಡ್ ಇಟ್ ವಿಲ್ rewrite the overall code which present in that IDE. So that's what the agentic AI.
ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ಗಳು ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಹೋದರೆ ಈ ಟೆಕ್ನಾಲಜೀಸ್ ಹಿಂಗೇನು ಇದಕ್ಕೆ ಲಿಮಿಟೇಷನ್ಸ್ ಅನ್ನೋದೇ ಇರೋದಿಲ್ಲ. ಸೊ ನಾವಷ್ಟೇ ಏನು ಲಿಮಿಟೇಷನ್ಸ್ಗಳು ಇದ್ದಾವೆ ಅಂತ ನಮ್ಮ ಮೈಂಡಲ್ಲಿ ಅಂದ್ಕೊಂಡಿದ್ದೀವಿ. ದಟ್ಸ್ ದ ಟ್ರೂತ್. ಆದರೆ ವರ್ಕ್ ಮಾಡೋರು ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾನೆ ಇದ್ದಾರೆ. ವಿ ಆರ್ ಇಂಡಿಯನ್ಸ್, ವಿ ಹ್ಯಾವ್ ಟು ವರ್ಕ್ ಆನ್ ದೀಸ್ ಥಿಂಗ್ಸ್. ದಟ್ಸ್ ವಾಟ್ ಏಜೆಂಟಿಗೆ MCPs are also their cursor, windsurf. These are all the tools which is ruling the world right now. We have to over these things. That's what I want to tell you guys, and keep watching our videos and subscribe to our YouTube channel. Thank you everyone. Thank you.